ಇದು ಔಡಲ್ ಅದ ಸರ್. ಔಡಲ್ದಾಗ ಇದು 4 ಎಕರೆ ಅದ ಸರ್. 4 ಎಕರೆದಾಗ 2 ಎಕರೆ ಸಿಂಗಲ್ ಔಡಲ್ ಮಾಡೀನ್ರಿ. 2 ಎಕರೆದಾಗ ಅಂತರ್ ಬೆಳೆಯಾಗಿ ಎಳ್ಳು ಪ್ಲಸ್ ಔಡಲ್ ಮಾಡೀನಿ ಸರ್. ಕಡ್ಲಿ ಒಂದೇ ಯಾಕೆ ಬಿತ್ತಬೇಕಂತ ಹೇಳಿ 8 ಫೀಟಿಗೆ ಒಂದ್ ಎಳ್ಳು ಹಾಕಿನಿ ಸರ್. ಅಂದ್ರ 4 ಕಡ್ಲಿ ಒಂದ್ ಎಳ್ಳು ಸರ್. 4 ಸಾಲ ಕಡ್ಲಿ ರೀ, ಒಂದ್ ಸಾಲ ಎಳ್ಳು. ಆ ಸೀಡ್ರಿಲ್ನಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸರ್. 3.5 ತಿಂಗಳಿಂತ ಅದು ಗೊನಿ ಸ್ಟಾರ್ಟ್ ಆತತ್ ಹೇಳಿರಿ ಸರ್. 3.5 ತಿಂಗಳಿಗೆ ಒಂದ್ ಬರ್ತದ. ಫಸ್ಟ್ ಗೊನಿ 3.5 ಬರ್ತದ. ಆಮೇಲೆ 4.5 ತಿಂಗಳಿಗೆ ಬರ್ತದ. ಎರಡು ಕಟಾವ್ ಮಾಡ್ಬೋದು ನೀವು. 5-6 ಕಟಾವ್ನು ಮಾಡ್ಬೋದು ಅಂತ ಹೇಳ್ಯಾರ ಸರ್. ಅಂದ್ರೆ ಗೊನಿ ಮ್ಯಾಗ ಹೊಲದ ಮ್ಯಾಗ ಹೋಗ್ತದೆ. ಹೊಲ ಸಿಪ್ಪೆ ಮ್ಯಾಜಿಕ್ ಹೊಡೆದ್ರೆ ಅದು ಎಕ್ದಮ್ ಸನಿ ಬರ್ತರಿ ಸರ್. ಕೊಂಡಿ ಸನಿ ಡ್ರಾಪ್ ಆಗಲ್ರಿ. ಮೇನ್ ಅದಕ್ಕೆ ಕಾಳು ಡ್ರಾಪ್ ಆಗಲ್ಲ, ಮತ್ತೆ ಸಣ್ಣ ಕಾಳು ಆಗಲ್ಲ. ಅದೇ ಕ್ವಾಲಿಟಿ ಕ್ವಾಂಟಿಟಿ ಎರಡು ಸಿಗ್ತದೆ ಸರ್. ಸಿಪ್ಪೆ ಮ್ಯಾಜಿಕ್ ಪಲ್ಸ್ ಮ್ಯಾಜಿಕ್ ಯಾತರ ರೀ, ಹಂಗ್ ಕಡ್ಲಿಗಂತೂ ಸಿಪ್ಪೆ ಮ್ಯಾಜಿಕ್. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು. ಸಾಮಾನ್ಯವಾಗಿ ಹತ್ತಿ, ಮೆಣಸಿನಕಾಯಿ, ತೊಗರಿ ಬೆಳೆ ನಂತರ ಹೊಲಗಳು ಖಾಲಿ ಇರ್ತವೆ. ನಮಗೆ ಇನ್ನೊಂದು 2-3 ತಿಂಗಳವರೆಗೂ ನೀರಿನ ಅವಕಾಶ ಇರ್ತದೆ. ಆದರೂ ಕೂಡ ಬೇಸಿಗೆಯಲ್ಲಿ ಬಿಸಿಲು ತಿನ್ನೋಕ್ಕೆ ನೇಗಿಲು ಹೊಡೆದು ಬಿಟ್ಬಿಡ್ತಾರೆ. ಆದರೆ ಇವರು ವಿಶೇಷವಾಗಿ ಬೇಸಿಗೆಯಲ್ಲಿಯೇ ಆದಾಯ ನೀಡುವಂಥ ಬೆಳೆಗಳನ್ನು ಬೆಳೆಯುತ್ತಾ ಬಂದಿದ್ದಾರೆ. ಕಳೆದ ಬಾರಿ ಕೂಡ ಇವರು ಬೆಳೆದಿರುವಂಥ ಎಳ್ಳಿನ ಬಗ್ಗೆ 2 ವೆರೈಟಿಯ ಎಳ್ಳಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಈಗ ವಿಶೇಷವಾಗಿ ಎಳ್ಳಿನ ಜೊತೆಗೆ ಔಡಲನ್ನು ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಕಡೆ ಕಡಲೆಯಲ್ಲಿ ಎಳ್ಳನ್ನು ಬೆಳೆದಿದ್ದಾರೆ, ಜೊತೆಗೆ ಚೀಯನ್ನು ಬೆಳೀತಾ ಇದ್ದಾರೆ. ಈ ರೀತಿ ಬೇಸಿಗೆಯಲ್ಲಿ ಆದಾಯ ನೀಡುವಂಥ ಬಂಪರ್ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ, ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ನಿಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಕಲಬುರ್ಗಿ ಅಂತ ಹೇಳಿ ಸರ್. ಕಲಬುರ್ಗಿ ಜಿಲ್ಲಾ ಜವರ್ಗಿ ತಾಲೂಕು ಯಳವಾರ ಅಂತ ಹೇಳ್ರಿ ಸರ್. ನಾ ಪ್ರತಿ ವರ್ಷ ಮಾಡ್ದಂಗೆ ಹತ್ತಿ, ಮೆಣಸಿನಕಾಯಿ ಎಲ್ಲ ನಾ ಮಾಡ್ತಿದ್ದೇನೆ ಸರ್. ಮಾಡ್ಕೊಂತೆ ಮಾಡಿದ್ರಪ್ಲೆ ಏನು ಎಲ್ಲ ಹೊಲ ಖುಲ್ಲಾನೇ ಆಗ್ತಿತ್ತು. ಹರ್ ವರ್ಷ ನಾವು ಎಳ್ಳಂತ ಮಾಡ್ಕೊಂತೆ ಹೊಂಟಿವಿ ಸರ್. ನಾವು ಇದು ಮಾಡೋದ್ರ ನಿಂತ ಎಲ್ಲಾ ಕಡೆಗೆ ಹರಡ್ಯದ ಸರ್. ನಿಮ್ ಚೆನ್ನಾಗಿ ಏನಾಯ್ತು ಸರ್, ಮೊದಲ ಹತ್ತಿ ಚಲೋ ಬರ್ತದೆ. 2 ಪೀಕ್ ತೆಗಿತಿದ್ವಿ ಸರ್. ಒಂದು ಬಿಡಿ ಆದ್ಮೇಲೆ 2ನೇ ಬಿಡಿ, 3ನೇ ಬಿಡಿ ಬರ್ತೀವಿ. ಈ ತರ ಉಗಾದಿ ತನ ಹತ್ತಿರ್ತಿವಿ. ಈಗ ಎಲ್ಲಿಗೆ ಬಂದ್ ನಿಂತದ್ರಿ? ಈಗ ಏನಿಲ್ಲ ಸರ್, ಫಸ್ಟ್ ರೌಂಡ್ನಾಗೆ ಹತ್ತಿ ಎಲ್ಲ ಮುಗ್ದು ಹೋಗ್ಲತ್ತ. ಅದ್ರೊಳಗೆ ಈ ವರ್ಷ ಅಂತೂ ದೊಡ್ಡ ಲಾಸ್ ಅದ ಸರ್. ಮಳಿ ಬಂದ ಎಲ್ಲ ಲಾಸ್ ಜಾಸ್ತಿ ಮಳೆ, ಹತ್ತಿ ಇಳುವರಿ ಬರ್ಲತ್ತವ್ರಿ. ನಾವ್ 1 ರೌಂಡ್ ಕಟಾವ್ ತೆಗೆದ್ರಪ್ಲೇನೆ ನಾ ಎಲ್ಲಾ ಇವು ಬ್ಯಾಸಿಗೆ ಬೆಳಿ ನಾ ಮಾಡ್ಕೊಂತ. ಯಾವ ತಿಂಗಳಿಗೆ ಮುಗಿತೆ ಸರ್ ಹತ್ತಿ ನಿಮ್ದು? ನಮ್ದು ಜನವರಿದಾಗ ಮುಗಿತು ಸರ್. ಹೆಚ್ಚು ಕಮ್ಮ ಯಾವಾಗನು ಜನವರಿದಾಗೆ ಲಾಸ್ಟ್ ವೀಕ್ನಾಗ, ಫಸ್ಟ್ ವೀಕ್ ಹಿಡಿದು ಲಾಸ್ಟ್ ವೀಕ್ ತಕ ಸ್ವಲ್ಪ ಲೇಟ್ ಆಗ್ಯದ ಲಾಸ್ಟ್ ವೀಕ್ ಬರ್ತದ್ರಿ. ಮತ್ ಜನವರಿ ನಿಂತ ನಮ್ಗ ನೀರ್ ಇರ್ತಾವಲ್ಲ ಸರ್, ಅನುಕೂಲ ಇರ್ತದ. ನಾ ಯಾಕೆ ಸುಮ್ನೆ ಹೊಲ ಬಿಡ್ಬೇಕಂತ ಹೇಳಿ ಇದು ಬ್ಯಾಸಿಗೆ ಒಂದೊಂದ್ ಮಾಡ್ಕೊಂತ. ಈ ವರ್ಷ ಯಾವಾಗ ಮುಗ್ದದ್ರಿ ಹತ್ತಿ ಟೋಟಲಿ ಮೊದಲೇ ಮುಗ್ದಂಗೆ ಅದ ಸರ್. ಈ ವರ್ಷ ಏನು ಇಲ್ಲೇ ಇಲ್ಲ ಸರ್. ಅದಾರಿ ಇದ್ರೂ ಬಾಳ ಖರಾಬ್ ಅದ ಸರ್. ಹತ್ತಿ ಏನು ಇಳುವರಿ ಇಲ್ಲ, ಮಳಿ ಹೆಚ್ಚಾಗಿ ಬಾಳ ಕಮ್ಮಿ ಆಗ್ಯದ್ರಿ ಈ ವರ್ಷ. ಇದ್ರಾಗ ಮುಂಚೆ ಏನಿತ್ತು ಸರ್? ಇದ್ರಾಗ ಇದು ತೊಗರಿ ಇತ್ತು ಸರ್. ತೊಗರಿ ತೆಗೆದು ಈಗ ಇಲ್ಲ ಸರ್, ತೊಗರಿ ಹೋಯ್ತು ಸರ್. ಇದು ನೀರ್ ಹತ್ತಿ ತೊಗರಿ ಸಣ್ಣ ಮೊಳಕಿದ್ದಾಗೆ ಮಳಿ ಹತ್ತಿ ಹೋಗ್ಬಿಡ್ತು ಸರ್. 2-3 ತಿಂಗಳು ಮಳಿ ಹತ್ತದ್ಮ್ಯಾಗ ಹೋಯ್ತಲ್ರಿ. ಹೋಗಿದಕ್ ನಾ ಮತ್ ತೊಗರಿ ಎಲ್ಲಿ ಬಿತ್ತದ ಅಂತ ಹೇಳಿ ಮತ್ತೊಂದು ಹೊಸದ ಅಂತ ಮಾಡೀನಿ ಸರ್. ಈಗ ಸದ್ಯಕ್ಕ ಎಷ್ಟು ಎಕರೆಯಲ್ಲಿ ಈ ಬೆಳೆಗಳನ್ನು ಬೆಳೆದ್ರಿ? ಯಾವ್ಯಾವ ಪ್ಲಾಟ್ ಅಲ್ಲಿ ಏನೇನ್ ಇದಾವ ಹೇಳ್ರಿ. ಇಲ್ಲಿ ಇದು ಔಡಲ್ ಅದ ಸರ್. ಔಡಲ್ದಾಗ ಇದು 4 ಎಕರೆ ಅದ ಸರ್. 4 ಎಕರೆದಾಗ 2 ಎಕರೆ ಸಿಂಗಲ್ ಔಡಲ್ ಮಾಡೀನ್ರಿ. 2 ಎಕರೆದಾಗ ಅಂತರ್ ಬೆಳೆಯಾಗಿ ಎಳ್ಳು ಪ್ಲಸ್ ಔಡಲ್ ಮಾಡೀನಿ ಸರ್. ಇದು ಮಾಡೀನಿ ಸರ್. ಆಮೇಲೆ ಕಡ್ಲಿ 10 ಎಕರೆ ಹಾಕಿನಿ ಸರ್. 10 ಎಕರೆದಾಗ 4 ಲೈನ್ ಕಡ್ಲಿ, ಒಂದ್ ಲೈನ್ ಎಳ್ಳು ಹಾಕಿನಿ. ಎಳ್ಳು ಹಾಕಿನಿ ಸರ್. ಅದನ್ನು ಅಂತರ್ ಬೆಳೆ ನೋಡ್ಬೇಕಂತ ಮಾಡೀನಿ ಸರ್. ಆಮೇಲೆ ಚೀ ಹಾಕಿನಿ ಸರ್. 5 ಎಕರೆ ಚೀ ಹಾಕಿನ್ರಿ. ಚೀಯನ್ ಹಾಕಿನಿ ಸರ್. ಅದನ್ನು ನೋಡ್ಬೇಕಂತ ಹಾಕಿನಿ ಸರ್. ಒಟ್ಟ ಈಗ ಔಡ್ಲ ನಮ್ ಭಾಗಕ್ಕೆ ಹೊಸದ್ರಿ. ಜವರ್ಗಿ ತಾಲೂಕಿನಾಗ ನೀವೇ ಫಸ್ಟ್ ಸರ್. ಯಾರು ಹಾಕಿಲ್ಲ ಸರ್. ಯಾವ ತಳಿ ಆದ ಸರ್ ಇದು ಔಡ್ಲ? ಇದು ತಳಿ ನೋಡ್ ಸರ್, ICH 5 ಅಂತ ಒಂದದ ಸರ್. ICH 5 ಒಂದದ. BCH 162 ಅಂತ ಹೇಳಿ ಒಂದದ ಸರ್. ಅಂದ್ರ ನಿಮಗೆ ಯಾವ ತರ ಐಡಿಯಾ ಬಂತ್ರ ಔಡ್ಲ ಬೆಳೆ? ಇದು ಔಡ್ಲ ಅಂದ್ರೆ ಸರ್, ನಾ ಇದು ಏನಾಗತ್ರಿ, ಎಳ್ಳಿಂದ ದೊಡ್ಡ ಪ್ರಚಾರ ಆಯ್ತು ಸರ್. ನಿಮ್ ಚಾನಲ್ ಮುಖಾಂತರ ನಮ್ದೆಲ್ಲಾ ಬೆಳಕಿಗೆ ಬಂದಿದೆ. ನಿಮ್ಮ ಚಾನಲ್ ಮುಖಾಂತರ ನೋಡಿ ಇವೆಲ್ಲ ಫಂಕ್ಷನ್ ಕರ್ಲಿಯತ್ರಿ ಸರ್. ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕರ್ಲಿಯತ್ರಿ ಎಳ್ಳು ಬೆಳೆದಿದ್ದಕ್ಕೆ. ಹಂಗೆ ಯಮ್ನೂರ್ ಸರ್ ಪರಿಚಯ ಆಯ್ತು ಸರ್. ಯಮ್ನೂರ್ ಸರ್ ಪರಿಚಯ ಆಗಿದ್ದು ನಮ್ಮ ರಮ್ಯ ಮೇಡಮ್, ಹೈದರಾಬಾದ್ ರಮ್ಯ ಮೇಡಮ್, ಮಂಜುನಾಥ್ ಸರ್ ನಿಂತೆ ಯಮ್ನೂರ್ ಸರ್ ಪರಿಚಯ ಆದ್ರಿ. ಯಮ್ನೂರ್ ಸರ್ಗೆ ಹಿಂಗೆ ಭೇಟಿ ಆದ್ರಪ್ಲೆ, ಇಲ್ಲ ಇದು ಬ್ಯಾಸಿಗೂ ಮಾಡ್ಲಿಕ್ಕೆ ಬರ್ತದ ಔಡ್ಲ, ನೀವು ಮಾಡ್ರಿ, ನೀವು ಮಾಡ್ತೀರಿ, ಎಲ್ಲ ಬ್ಯಾಸಿಗೂ ಮಾಡೋ ಪದ್ಧತಿ ಅದ, ಮಾಡ್ಬೋದು ಅಂತ ಹೇಳಿದ್ರಿ.
ಹೇಳಿ ನನಗೆ 4 ಎಕರೆ ಬೀಜ ಕೊಟ್ರಿ. ನಾ 10 ಎಕರೆ ಕೊಡು ಅಂದೇನ್ರಿ. ಇಲ್ಲ ಫಸ್ಟ್ ಟೈಮ್ ಅದ 4 ಎಕರೆ ಮಾಡ್ರಿ, ನೀವು ಮಾಡಿ ನೋಡ್ರಿ ಅಂತ ಹೇಳಿದ್ರಿ ಸರ್. ಅಂತರ 6 ಫೀಟ್ ಹೇಳಿದ್ರಿ ಅವ್ರು. 6 ಫೀಟ್ ಹೇಳಿದ್ರು. ಮತ್ತೆ 6 ಫೀಟ್ ಯಾಕೆ ಸುಮ್ನೆ ಒಳಗ್ ಗ್ಯಾಪ್ ಆಗ್ತದ, ಬೆಳಿ ಹೆಂಗ್ ಬರ್ತದ ಹೆಂಗಿಲ್ಲೋ, ನನ್ನ ಹೊಲಕ್ಕೆ ಹೆಂಗ್ ಬರ್ತದ ಅಂತ ನಾ ಮತ್ತೆ ಯಾಕೆ ನುಕ್ಸಾನ ಆಗ್ತದನ ಅಂತ ಹೇಳಿ ನನಗ್ ಒಳಗ್ ಮನ್ಸಿಗೆ ಹೆಂಗ್ ಮಾಡ್ಕೊಂಡ್ ನಾ ಏನ್ ಮಾಡೇನ್ರಿ, 8 ಫೀಟ್ ಅಂತರ ಮಾಡ್ರಿ. ನಮ್ದು 1020 ಅದಲ್ಲ ಸರ್ ಮೊದಲಿಂದು. ಅಂದ್ರೆ ಇದು ಸಿಂಗಲ್ ಬರ್ತದ ಸರ್, ಹೈಟ್ ಬರ್ತದ, ಸಿಂಗಲ್ ದಂಟ್ ಬರ್ತದಲ್ರಿ. ಅದಕ್ಕೆ ಬ್ರಾಂಚಸ್ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ, ತೊಂದ್ರೆ ಆಗ್ಬಾರ್ದು ಅಂತೇಳಿ ನಾವು 1020 ಮಧ್ಯದಾಗ ಸರ್ 2 ಲೈನ್ ಅಂದ್ರೆ 8 ಫೀಟ್ದಾಗ 2 ಲೈನ್ ಹಾಕಿರಿ. ಈ ತರ ಎಳ ಬಂದದ್ರಿ. ಔಡ್ಲು ಪರವಾಗಿಲ್ಲ ಸರ್, ಅಳ್ಳು ಚಲೋನೆ ಬಂದದ್ರಿ. ಇದು ಎಳ್ಳು ಯಾವ ರೇಟ್? 1020 ಇದು 1020 ಸರ್. ನಾ 6 ವರ್ಷ ಹಾಕ್ತಿದ್ನಲ್ರಿ. ಅಂದ್ರೆ ಇದು ಸಿಂಗಲ್ ಹೋತಲ್ ಸರ್. ನಾ TT1 ಶ್ವೇತ ಹಾಕಿದ್ನಂದ್ರ ಬ್ರಾಂಚಸ್ ಪಂಗಲ್ ಹೆಚ್ಚಾಗ್ತದ್ರಿ. ಇದು ಸಿಂಗಲ್ ಬರ್ತದ, ಅದಕ್ಕೆ ತೊಂದ್ರೆ ಮಾಡ್ಬಾರ್ದಂತ ನಾ ಸಿಂಗಲ್ ಹಾಕಿನಿ ಸರ್. ಈಗ ನೀವು ದೊಡ್ಡ ಏರಿಯಾದಾಗ ಬೆಳಿತೀರಿ. ಈಗ ಔಡ್ಲ ಒಂದು ಎಳ್ಳೊಂದು ಬಿತ್ತಬೇಕಂದ್ರೆ ಟ್ರ್ಯಾಕ್ಟರ್ ಓಡಾಡಕ್ ಆಗಲ್ಲ ಸರ್. ಯಾವ ತರ ಬಿತ್ತನೆ ಮಾಡ್ತೀವಿ? ನಾ ಮ್ಯಾನುವಲ್ ಸೀಡ್ ಡ್ರಿಲ್ ಬಂದವ್ ಸರ್ ಈಗ ಸದ್ದ. ಈಗ ಬೋದಂತೂ ಟ್ರ್ಯಾಕ್ಟರ್ಲೆ ಹಾಕ್ಬೋದು ಸರ್. ಟ್ರ್ಯಾಕ್ಟರ್ ಇದ್ದವ್ರು ಟ್ರ್ಯಾಕ್ಟರ್, ಎತ್ತಿಲ್ಲಿದ್ದವ್ರು ಎತ್ತಲ್ಲೇ ಹಾಕ್ಬೋದು ಸರ್. ಯಾರ ರೈತರು ಮಾಡ್ಬೋದು. ಮ್ಯಾನುವಲ್ ಸೀಡರ್ ಬಂದ್ರ ಸರ್, ಈಗ ತೆಳಗ್ ಒತ್ತದ್ ಬಂದದ. ಅದು ಅದ್ರ ನಿಂತ ಎಲ್ಲರಿಗೆ ಅನುಕೂಲ ಸರ್. ಟ್ರ್ಯಾಕ್ಟರೇ ಬೇಕಂತೇನಿಲ್ಲ, ಹೆಣ್ಮಕ್ಳು ಲೇಬರ್ ಬೇಕಂತೇನಿಲ್ಲ. ಒಬ್ಬ ಮನುಷ್ಯ ಒಂದಿನಕ್ಕೆ 5 ಎಕರೆ ಮಾಡ್ಬೋದು ಸರ್. ಸರ್ ಇದು ನೋಡ್ರಿ 2 ಫೀಟ್ ಕೊಟ್ಟದ್ರಿ ಅಂತರ. ಇದು 2 ಫೀಟ್ ಹೇಳಿದ್ರ ಅವ್ರು, 2 ಫೀಟ್ ರೀ. ಇದು ನಂದೇನದಲ್ಲ 6 ಇಂಚಿಗೆ 3-4 ಕಾಳು ಬೀಳಂಗ್ ಇದಕ್ಕೂ ಇದ್ರೊಳಗೆ ಮೊದಲನೇ ಸಿಸ್ಟಮ್ ಮಾಡೀನಿ ಸರ್. ಈ ಸಲ ನುಚ್ಚಕ್ಕಿ ಕಲ್ಸಿನಿ ಸರ್. 1 ಕಿಲೋಕ್ಕೆ 5 ಕಿಲೋ ನುಚ್ಚಕ್ಕಿ ಕಲ್ಸಿನಿ ಸರ್. 1 ಕಿಲೋ ಎಳ್ಳಿಗೆ 5 ಕಿಲೋ ನುಚ್ಚಕ್ಕಿ ಕಲ್ಸಿನಿ. ಕಲ್ಸಿ ಇವು ಸಂಖ್ಯೆ ಜರ ಕಮ್ಮಿ ಆಗಂಗ್ ಮಾಡಿ 6 ಇಂಚಿಗೆ 1 ಬುಳಂಗ್ ಇವು ಮಾಡೀನಿ ಸರ್. ಅಂದ್ರೆ ಗ್ಯಾಪ್ ಕರೆಕ್ಟ್ ಸಿಕ್ಕದ ಸರ್. ಮುಂಚೆ ಎಲ್ಲ ಉಸುಕ್ ಕಲ್ಸಿ ಬಿತ್ತಿದ್ರೆ? ಉಸುಕಲ್ ಸರ್, ಗದಗ ರವಾ ಕಲ್ಸಿ. ಅದು ರವಾನು ರೈತರಿಗೆ ಕಾಸ್ಟ್ಲಿನೇ ಸರ್. ನುಚ್ಚಕ್ಕಿ ಅದಕ್ಕೆ ಸ್ವಲ್ಪ ಸಸ್ತಾ ಆಗ್ತದ, ನುಚ್ಚಕ್ಕಿ ಕಡಿಮೆ. ಆಮೇಲೆ 2 ಕಾಂಬಿನೇಷನ್, ಭೂಮಿ ಗೊಬ್ಬರನ ಆತ ಸರ್. ಅದು ಕಾಂಬಿನೇಷನ್ ಆಲಕತ್ ಸರ್. ಅದಕ್ಕೆ 2 ನಮ್ ಸೀಡ್ ಒಂದೇ ಸೈಜ್ ಆಗಿದ್ರೆ ಹಿಂಗಾಗಿ ಇದು ಲೇಬರ್ ಚಾರ್ಜ್ ಏನು ಬರಲ್ಲ ಸರ್. ಪ್ಲಾಂಟೇಶನ್ ಆಗಿ ಬೀಜ ಏನು ಹಚ್ಚೋದಕ್ಕಲ್ರಿ. ಅಂದ್ರೆ ಇದಕ್ಕೊಂದು ಸಿಸ್ಟಮ್ ಅದ ಸರ್. 2 ಫೀಟ್ ಅಂದ್ರೆ 2 ಫೀಟ್ ಬೀಳ್ತಾವ. ಇದು 6 ಇಂಚ್ ಅಂದ್ರೆ 6 ಇಂಚೇ ಬೀಳ್ತದ. ಮನುಷ್ಯರ್ ಮಾಡ್ದಾಗ ಹೆಚ್ಚು ಕಮ್ಮಿ ಆಗ್ತದೆ. ಹಿಂಗಾಗಿ ನನಗೆ ಇದು ಕರೆಕ್ಟ್ ಆಗಿದೆ ನೋಡಿ ಸರ್. ಇದು ಬಹಳ ಫೈನ್ ಆಗ್ಯದ್ರಿ. ಈಗ ಎಷ್ಟು ದಿನದ ಬೆಳೆ ಯಾವ ಸರ್? ಇದು 75-76 ದಿನದ ಅದ ನೋಡ್ರಿ. 2 ಒಂದೇ ಸತಿ? ಒಂದೇ ಟೈಮ್ ಸರ್. ಒಂದೇ ಟೈಮ್ ಮಾಡಿ ಒಣ ಮಣ್ಣಿಗೆ ಮಾಡಿ ಮ್ಯಾಲ ನೀರ್ ಹಾಕ್ಬಿಟ್ಟಿನಿ ಸರ್. ನಾಟಿದ್ರು ಸರ್. ಸರ್ ಎಳ್ಳಿಗೆ ಇಲ್ಲಿವರೆಗೂ ಏನೇನ್ ಮೇಂಟೈನ್ ಮಾಡಿ? ಏನು ಮಾಡಿಲ್ಲ ಸರ್, ಮೊದಲಿನ ತರಾನೇ ಅದ ರೀ. ಇದಕ್ಕೂ ಈ ಸರಿ ಸರ್ ಕೇಳಿ, ಎಮ್ನೂರ್ ಸರ್ ಕೇಳಿ ಇದಕ್ಕೆಲ್ಲ ಮುಂದುವರ್ಸ್ಕೊತ ಹೊಂಟೀನಿ ಸರ್. ಸರ್ ಹೇಳಿದ ಸಲಹೆ ಮ್ಯಾಗ ಸ್ಟೆಪ್ ಬೈ ಸ್ಟೆಪ್ ಫೋಟೋ ಹಾಕೋತು ವಿಡಿಯೋ ಹಾಕೋತ ಇದ್ದೀನ್ರಿ. ಇದು ಅಂತೂ ನಮ್ಗೆ ಐಡಿಯಾ ಇದೆ ಸರ್. ಈಗ ನಮ್ಮ ಸೈಂಟಿಸ್ಟರ್ ಮುಖಾಂತರ ನಾ ಕೇಳಿದ್ ನನಗೆ ಐಡಿಯಾ ಅದ ರೀ. ಇದಕ್ಕೆ SSP ಆಮೇಲೆ ಪೊಟ್ಯಾಷ್ ಯೂರಿಯಾ 3 ಕಾಂಬಿನೇಷನ್ ಮಾಡಾಕಂದ್ರ ಅದ್ರ ಜೋಡಿ ಇದಕ್ಕೂ ಹಾಕಿನಿ ಸರ್. ಸೇಮ್ ಹಾಕಿನ್ರಿ. ಇದು ಎಕರೆ ಟೋಟಲಿ ಎಲ್ಲ 3 ಕಲ್ತ್ ಅರ್ಧ ಚೀಲ ಹಾಕಿ ನೋಡ್ರಿ. ಎಕರೆ ಅರ್ಧ ಚೀಲ ಹಾಕಿನ್ರಿ. ಹಾಕಿ ಒಂದು ಸ್ಪ್ರೇ ತೊಗೊಂದಿನಿ ಸರ್. ಒಂದ್ಸಲ ನ್ಯೂಟ್ರನ್ಸ್ ತೊಗೊಂದಿನಿ, 19 ಗೊಬ್ಬರ ಹೊಡೆದಿನ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೀಟ ಬಾಧೆ ಇದ್ದಿದ್ದು ಒಂದ್ಸಲ ಸ್ಪ್ರೇ ತೊಗೊಂಡಿನಿ ಅಷ್ಟೇ ಸರ್. ಈ ಪ್ಲಾಟ್ ಅಲ್ಲಿ ಬರೀ ಇದನ್ನೇ ಬೆಳೆದ್ರಿ? ಔಡಲ್ ಹಾಕಿನಿ ಸರ್. ಇದು 2 ಎಕರೆ ಬರೀ ಔಡ್ಲ ಅದ ರೀ. ಔಡ್ಲಿದ್ರೆ ಏನಾಗಿದೆ ಸರ್, ಅವರು 6 ಫೀಟ್ ಹೇಳಿರಿ ಸರ್. ಎಮ್ನೂರ್ ಸರ್ ಅಂತರ 6 ಫೀಟ್ ಕೊಡು ಅಂದ್ರ 6-2 ಫೀಟ್ ಅಂತ ಹೇಳಿದ್ರು. ನಾ ಏನ್ ಮಾಡೀನ್ರಿ, ನಮ್ದು ಆಲ್ರೆಡಿ ಇದ್ದೀವಿ 4 ಫೀಟಿನೂ ಬೆಡ್ ಹಾಕವಿದ್ವಲ್ಲ, ನೋಡಮ್ ಹೆಂಗ್ ಆಗ್ತದ, ನನ್ನ ಹೊಲಕ್ಕೆ ಹೆಂಗ್ ಆಗ್ತದ ಸರ್ ಹೇಳಿರ್ನು ಇರ್ಲ ಅಂತ ಹೇಳಿ ಅದು 8 ಫೀಟ್ ಮಾಡಿ ಇದು 4 ಫೀಟೇ ಮಾಡೀನ್ರಿ. 4 ಫೀಟ್ ಮಾಡಿ ತಪ್ಪ್ರಿ. ಸರ್ ಹೇಳಿದ್ದೆ ಬರಾಬರಿ. ಈಗ ನೋಡ್ರಿ 4 ಕಲ್ಕೊಂಡ್ಬಿಟ್ಟದ. ಗಳೆ ಹೊಡಿಲಿಕ್ ಬರಲ್ಲ, ಇನ್ನ ಎಣ್ಣೆ ಹೊಡಿಲಿಕ್ನು ಒಳಗ್ ಹೋಗಂತದ ಆಗಲ್ಲ. ಮುಂದೆ ಇನ್ನ ಬೆಳೀತದ ಸರ್, ಇನ್ನ ಬಾಳ್ ಬೆಳೀತದ್ರಿ ಇದು. ಸರ್ ವಿಶೇಷವಾಗಿ ಇದಕ್ಕೆ ಏನೇನ್ ರೋಗಗಳು ಬರ್ತಾವ, ಯಾವ ತರ ಕೀಟಗಳು ಬರ್ತಾವ್ರಿ? ರೋಗ ಅಂತೂ ಏನಿಲ್ಲ ಸರ್. ರೋಗದ ಕಂದ್ ರೋಗ, ನೆಟೆ ರೋಗ 1-2 ರೋಗ ಹೇಳ್ಯಾರ ಸರ್. ಇನ್ನ ತಕ್ಕಂತೂ ನನಗೆ ಕಂಡಿಲ್ಲ. ಈ ವೆರೈಟಿಗೆ ಏನು ಇಲ್ಲ ಅಂತ ಹೇಳ್ಯಾರ ಸರ್. ಬರಲ್ಲ ಅಂತ ಹೇಳ್ಯಾರ್ರಿ. ನನಗರೆ ಈಗ ಏನು ಸಮಸ್ಯೆ ಕಂಡಿಲ್ಲ ಸರ್. ಬರ್ಬೋದು ಅಂತ ಹೇಳ್ಯಾರ್ರಿ. ಆಮೇಲೆ ಹುಳ ಅಂದ್ರೆ ಏನಾಯ್ತು ಸರ್, ಅದು ಕಂಬಳಿ ಹುಳ, ನಾವು ರಬ್ಬರ್ ಹುಳ ಅಂತೀವಿ. ಆಮೇಲೆ 1-2 ಟೈಪ್ ಹುಳ ಬರ್ತಾವ ಅಂತ ಹೇಳ್ಯಾರ. ಅಂತ ಹುಳ ಏನು ಬಂದಿಲ್ಲ ನನಗೆ. 1 ಸಲ ಬಂದದ. ಅವ್ರು ಸರ್ ಹೇಳಿದ ಪ್ರಕಾರ ಸ್ಪ್ರೇ ಮಾಡೀನಿ ಸರ್. ಸ್ಪ್ರೇನು ಮಾಡೀನ್ರಿ. ಅದು ಸ್ಪ್ರೇ ಕರೆಕ್ಟ್ ಹತ್ತಲಾರ್ದಕ್ಕೆ ಇದು ಗಿಡದ ಬುಡಕಿದ್ದು ಸರ್. ನಾ ಸ್ಪ್ರೇ ಮಾಡದ್ ಸರ್ ಹೇಳದ್ಮ್ಯಾಗ ನಾ ಸ್ಪ್ರೇ ಮಾಡದ್ ನೋಡಿದನ್ರಿ. ಎಲಿ ತೆಳಗಿದ್ದು ಸರ್. ಇದ್ ಮ್ಯಾಲೆಲ್ಲ ಟ್ರ್ಯಾಕ್ಟರ್ಲೇನೆ ಸ್ಪ್ರೇ ಮಾಡಿದ್ರೆ ನಾವು ಎಲ್ಲ ಹೊಡೆದಿವಿ ಅಂತೇಳಿ 1-2 ದಿನ ನೋಡ್ದಿನ್ರಿ.
ನೋಡಿ ಅದು ಬರಾಬರಿ ಅನ್ಸ್ಲಿಲ್ರಿ. ನಾ ಏನ್ ಮಾಡೀನಿ ಸರ್, ಅದು ಒಂದು 6-7 ಹೆಣ್ಮಕ್ಳಿಗೆ ಹಚ್ಚಿ ಇದ್ರೊಳಗೆ ಹುಳ ಅವ ಅವು ಎಲ್ಲಿನೇ ಕಟ್ ಮಾಡಿಸಿನಿ ಸರ್. ಎಲ್ಲಿನೇ ಕಟ್ ಮಾಡಿಸಿ ಒಂದ್ ಚೀಲ್ದಾಗ ಹಾಕಿ ಹೊರಗೆ ಹಾಕಿಬಿಟ್ಟಿನ್ರಿ, ಪೂರಾ ಕ್ಲೀನ್ ಸರ್. ಅದಾದ್ಮ್ಯಾಗ ನಾ ಕೊರೋಜಿನ್ ರೆಫರ್ ಮಾಡ್ರಿ ಸರ್, ಚಡಿ ಮ್ಯಾನ್ಯುವಲ್ ಮನುಷ್ಯರಿಗೆ ಹಚ್ಚಿ ಹಿಂಗ ಚಡಿ ಕೆಳಗ್ ಮಾಡಿ ಒಂದ್ ಸ್ಪ್ರೇ ಮಾಡಿಬಿಟ್ರಿ, ಟೋಟಲಿ ಸರ್ ಒಂದೇ ಸರಕ್ಕೆ ಅಂದ್ರೇನ ಅದು ಇದ್ದು ಹುಳ ಹೊರಗೆ ಒಗದಂಗ ಆಗ್ಬಿಡುತ್ತೆ ಸರ್. ನಾ ಅದು ಇದು ಎಣ್ಣೆ ಹೊಡೆದು ಯಾಕೆ ಖರ್ಚು ಮಾಡ್ಕೊಳ್ಳಿ ಅಂತ ಹೇಳಿ ಅದು ಆ ತರ ಮಾಡೀನಿ. ಸಾಮಾನ್ಯವಾಗಿ ಇದು ಬೇಸಿಗೆ ಮತ್ತು ಮಳೆಗಾಲ 2 ಟೈಮಲ್ಲೂ ಬಿತ್ತನೆ ಮಾಡ್ಬೋದು. ಮಳೆಗಾಲ ಟೈಮಲ್ಲಿ ಬಿತ್ತನೆ ಮಾಡಿದಾಗ ಸ್ವಲ್ಪ ಮಳೆ ಜಾಸ್ತಿ ಆದಾಗ ಬೇರು ಕೊಳೆ ರೋಗ, ಕಂದು ಕೊಳೆ ರೋಗ ಸಮಸ್ಯೆಗಳು ಬರ್ತವೆ. ಬೇಸಿಗೆಯಲ್ಲಿ ಆದರೆ ಅಂಥ ಸಮಸ್ಯೆಗಳು ಬರಲ್ಲ ಅಂತ ಸೈಂಟಿಸ್ಟ್ ಅವರೇ ಖುದ್ದಾಗಿ ಹೇಳಿದರು. ಸರ್, ಇದು ಮುಂದೆ ಯಾವ ಥರ ಇದನ್ನ ಹಾರ್ವೆಸ್ಟಿಂಗ್ ಮಾಡೋದು, ಯಾವ ಥರ ಮೇಂಟೈನ್ ಮಾಡೋದ್ರಿ? ಮೇಂಟೈನ್ ಏನಿಲ್ಲ ಸರ್, ಹಾರ್ವೆಸ್ಟ್ ಅಂದ್ರೆ ನೋಡ್ರಿ ಇದು 3.5 ತಿಂಗಳಿಂದ ಅದು ಗೊನಿ ಸ್ಟಾರ್ಟ್ ಆಗ್ತದೆ ಹೇಳಿರಿ ಸರ್. 3.5 ತಿಂಗಳಿಗೆ ಒಂದು ಬರ್ತದ, ಫಸ್ಟ್ ಗೊನಿ 3.5 ಬರ್ತದ, ಆಮೇಲೆ 4.5 ತಿಂಗಳಿಗೆ ಬರ್ತದ. 2 ಕಟಾವು ಮಾಡ್ಬೋದು ನೀವು, 5-6 ಕಟಾವ್ನು ಮಾಡ್ಬೋದು ಅಂತ ಹೇಳ್ಯಾರ ಸರ್. ಅಂದ್ರೆ ಗೊನಿ ಮ್ಯಾಗ ಹೊಲದ ಮ್ಯಾಗ ಹೋಗ್ತದೆ. ಹೊಲ ಪವರ್ಫುಲ್ ಇತ್ತಂದ್ರೆ ಗೊನಿ ಹೆಚ್ಚಿಗೆ ಬರ್ಕೊಂತ ಅಂದ್ರೆ 6 ಕಟ್ಟಲ್ಲಿ 7 ಕಟಾವ್ ತಕನ. ಅಂದ್ರೆ ಯಾವಾಗ ಗೊನಿ ಸೈಜ್ ಕಡಿಮೆ ಬರಕ್ ಸ್ಟಾರ್ಟ್ ಆಗ್ತದ ಅವಾಗ ತೆಗಿತಾರ್ರಿ. ಯಾರ್ಯಾರ ರೈತರ ಮ್ಯಾಗ ಡಿಫೆಂಡ್. ಮುಂದೆ ಏನಾದ್ರು ಬೆಳೆ ಮಾಡ್ಕೋರ್ ಇರ್ತಾರ. ನಾವು 2 ಗೊನಿ ಒಂದೇ ಟೈಮ್ ಬಂದು ಕಟಾವ್ ಮಾಡ್ಕೊಂಡು ರಾಶಿ ಮಾಡ್ಕೊಂಡು ಹೊಲ ಹಾರ್ವೆಸ್ಟ್ ಮಾಡ್ಕೋರ್ನು ಹರ್ರಿ, ಹೊಲ ಸ್ವಚ್ಛ ಮಾಡಿ ಬೇರೆ ಬಿತ್ತೋರ್ನು ಹರ. ಇಲ್ಲಪ್ಪ ಇದೇ ಕಂಟಿನ್ಯೂ ಇರ್ಲಿ ಅಂದ್ರೂ ಹಂಗೆ ಬರ್ತಾ ಹೋಗ್ತದೆ ಸರ್. 4 ಯಾವ ತರ ನೀರು ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ ಆ ತರ ಗೊಬ್ಬರ ಕೊಟ್ಕೊಂತ ಹೋದ್ರೆ ಬರ್ತದಂತ ಸರ್. ಈಗ ನಮಗ 2 ರೌಂಡಿಂದ ಏನದಲ್ಲ ಸರ್, 2 ರೌಂಡಿಂದು 2 ರೌಂಡ್ ಕಟಾವ್ ಮಾಡಿದ್ರ 6 ಹಿಡಿದು 8 ಕ್ವಿಂಟಲ್ ಬರ್ತದ ಅಂತ ಎಕರೆಗೆ ಸರ್. 6 ಹಿಡಿದು 8 ಕ್ವಿಂಟಲ್ ಕೆಳಗಂತೂ ಬರಲ್ಲ, 12 ಕ್ವಿಂಟಲ್ ತಕನು ತೆಗ್ದಾರಂತ ಸರ್. ಖರ್ಚು ಎಷ್ಟು ಬರ್ತದ ಸರ್? ಸರ್ ಇದು ಖರ್ಚಂತೂ ಈಗಂತೂ ಕಮ್ಮಿ ಕಾಣುತ್ತೆ ಸರ್. ಮಾಡಿದವ್ರಿಗೆ ಕೇಳಿದಕ್ಕೆ ನೋಡ್ಬೇಕಾದ್ರೆ ಒಂದು ನನಗೆ ಸುಮ್ ಅಂದಾಜು ಇವು ಕಟಾವು ಗೊನಿಗಿನಿ ನಾ ಒಂದು ಕ್ಯಾಲ್ಕುಲೇಷನ್ ಹಾಕಿರ ಒಂದು 18-20 ಸಾವಿರ ಒಳಗೆ ಬರ್ತದೆ ನೋಡ್ರಿ ಸರ್. ಈಗ ಇದನ್ನ ರಾಶಿ ಮಾಡೋ ಪದ್ಧತಿ ಯಾವ ತರ ಆದ್ರಿ? ಪದ್ಧತಿ ಏನಿಲ್ಲ ಸರ್, ಇದು ಗೊನಿ ಇದು ಕಾಯಿ ಆಗ್ತಲ್ಲ ಸರ್, ಇದು ಕಟಾವ್ ಮಾಡೋದು ಸರ್. ಲೇಬರ್ ಹಚ್ಚಿ ಕಟಾವ್ ಮಾಡಿ ಒಣಗ್ಲಕ್ ಹಾಕದ್ರಿ. ಆದ್ಮ್ಯಾಗ್ರಿ ಸರ್ ಇದು ನಂಬಲ್ಲಿ ಶೇಂಗಾ ಮಷಿನ್ ಬರ್ತಾವಲ್ಲ, ಶೇಂಗಾ ಎತ್ತಿ ಹಾಕ್ತಾರಲ್ರಿ, ಎಲ್ಲಾ ಬಿಡಿ ಮಾಡಿ ಕೊಡ್ತಲ್ಲ, ಆ ಮಷಿನ್ ಹಾಕ್ಬಿಟ್ರೆ ಎಲ್ಲ ರೆಡಿನೇ ಆಗ್ತದೆ ಸರ್, ಕಾಳೆ ಆಗ್ತದೆ. ಅಂದ್ರ ಒಣಗಿಸ್ಬೇಕು ಸರ್, ಒಣಗಿಸಿ ಆ ಮಷಿನ್ ಹಾಕ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಸರ್. ಸರ್ ಇದು ಮಾರ್ಕೆಟ್ ಎಲ್ಲಾದ್ರಿ ಏನ್ ರೇಟಿಗೆ ಮಾರ್ತದ್ರಿ? ಮಾರ್ಕೆಟ್ ಅಂತೂ ಇದು 5 ಹಿಡಿದು 6 ಸಾವಿರ. ನಾನ್ ಫಸ್ಟ್ ಟೈಮ್ ಅಲ್ಲ ಸರ್, ನಾ ಕೇಳ್ಕೊಂದಿನ್ರಿ. 5 ಸಾವಿರ ಹಿಡಿದು 6 ಸಾವಿರ 8 ಸಾವಿರ ತಕನು 8 ಸಾವಿರ ಸನಿ ಹೋಗಿ ಬಂದದ ಅಂತ ಹೇಳ್ಯಾರ ಸರ್. ಮಿನಿಮಮ್ 6 ಸಾವಿರ ಇರ್ತದ ಅಂತ ಹೇಳ್ಯಾರ. ನಾವು 5-5.5 ಸಾವಿರ ಹಿಡಿದು ನಾವು ಮಾಡ್ಲತ್ತೀವಿ ಸರ್ ಅಷ್ಟೇ. ಎಲ್ಲಿ ಮಾರಾಟ ಆಗ್ತದೆ ಸರ್? ಇದು ಕೊಪ್ಪಳನ ಹೇಳ್ಯಾರ ಸರ್, ಕೇಳ್ಬೇಕ್ರಿ. ನಾ ಎಲ್ಲಾ ಕಡೆಗೆ ಅದ ಅಂತ ಹೇಳ್ಯಾರ್ರಿ, ಕೊಪ್ಪಳಕ್ ಅದ ಅಂತ ಹೇಳ್ಯಾರ ಸರ್, ಮಾರ್ಕೆಟ್ ಅದ ಅಂತ ಹೇಳಿ. ಮುಂದೆ ಬಂದಾಗ ಗೊತ್ತಾಗ್ತದೆ ಸರ್, ನೋಡೋಣ ಸರ್ ಮುಂದೆ. ಈಗಂತೂ ನೋಡ್ಲಿಕ್ಕ ನನಗೇನು ಇದು ಅಂತ ಈ ಸದ್ ಅವ್ರು 18 ಸಾವಿರ ತಕ ಅಂತ ಅವ್ರು ಹೇಳ್ಯಾರ. ನನಗೆ ಅಷ್ಟು ಬರ್ತದ ನಂಗೆ ಅನ್ಸಲ್ಲ. ನಾ ಏನು ಮಾಡಿಲ್ಲ ಸರ್, ಇದು ಖರ್ಚೇನು ಮಾಡಿಲ್ಲ. ಈಗ ಇಲ್ಲಿವರೆಗೆ ಎಷ್ಟು ನೀರು ಕೊಟ್ರಿ ಸರ್ ಇದಕ್ಕೆ? 2 ನೀರು ಕೊಟ್ಟಿನಿ ನೋಡ್ರಿ. 2 ನೀರು ಕೊಟ್ಟಿನಿ. ಮತ್ತೆ ನಮ್ದು ಕಪ್ಪು ಭೂಮಿ ಅಲ್ಲ ಸರ್. ಎಷ್ಟು ದಿನಕ್ಕೊಂದ್ಸತಿ ಕೊಡ್ಬೇಕಾಗ್ತದೆ ನಿಮ್ ಭೂಮಿಗೆ? ನಮ್ ಭೂಮಿಗೆ 15 ದಿನ 20 ದಿನಕ್ಕ ಕೊಟ್ರೆ ನಡೀತದ್ರಿ. ಆದ್ರೆ ನಮ್ ಮಳಿ ತಂಪಿತ್ತಲ್ಲ ಸರ್, ಜಾಸ್ತಿ ಕುಡ್ಸ್ಕೊಂಡಿಲ್ಲ. ಇನ್ ಮುಂದೆ ನೀರ್ ಕೊಡ್ಬೇಕಾದ್ ಸರ್. ಈಗ ಗೊನಿ ಬಂತಲ್ರಿ, ನೀರ್ ಕೊಡ್ಬೇಕಾದ್ ಸರ್. 15 ದಿನಕ್ಕೊಮ್ಮ ನೀರ್ ಕೊಟ್ರೆ ಪರವಾಗಿಲ್ಲ ಸರ್, ನಡೀತದೆ. ಈಗ ಗೊನಿ ಬಂದಾಗ ಗೊನಿ ಸೈಜ್ ಚಲೋ ಬರೋ ಸಲಾಗಿ ಮತ್ತೆ ಏನಾದ್ರು ನ್ಯೂಟ್ರಿಯೆಂಟ್ಸ್ ಅದೇ ಸರ್ ಹೇಳ್ಯಾರ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ರಿ. ಅದಕ್ಕೆ ಏನು ಮಾಡ್ಲಾರ್ದೆ ಬರ್ತದ. ಕೆಳಗೆ ಭೂಮಿ ಫಲವತ್ತಿತ್ತ ಇನ್ನ ಹೆಚ್ಚು ಬರ್ತದ. ನಾವು ಸ್ವಲ್ಪ ಏನಾರೇ ನ್ಯೂಟ್ರಿಯೆಂಟ್ಸ್ ತೆಳಗ್ ಗೊಬ್ಬರ ಗಿಬ್ಬರ ಹಾಕ್ಬೇಕು ಸರ್. ಹಾಕಿಲ್ಲ ಅಂದ್ರೂ 10 ಕ್ವಿಂಟಲ್ 12 ಕ್ವಿಂಟಲ್ ತೆಗ್ದಿನಿ ಅಂತ ಹೇಳ್ತಾರೆ ಸರ್, ಮಾಡಿದವ್ರಿಗೆ ಕೇಳಿದ್ರು. ಇದ್ರಾಗ ಗಳೆ ಸದಿ ಸರ್ ಆಗತ್ತೆ ಸರ್? ನಾ 1 ಸಲ ಸದಿ ತೆಗ್ಸಿನಿ ಸರ್, 2 ಸಲ ಗಳೆ ಹೊಡೆದ್ ಬೋದ್ ಏರ್ಸಿನಿ ಸರ್. ಈಗಂತೂ ಬರಲ್ಲ. ಎಲ್ಲ ಮುರ್ಕೊಂಡು ಹೋಗ್ತಾರೆ. ಮುರ್ಕೊಂಡ್ ಹೋಗ್ಬಿಡ್ತು. ನಾ ಇದಕ್ಕೇನು ಸದಿ ಬರೋದು ಒಂದೇ ಸಲ ಸರ್. ಆಮೇಲೆ ಇದು ಸದಿ ಬರ್ಲಿಕ್ಕೆ ಕೊಡಲ್ಲ ಸರ್, ಎಲ್ಲ ನೆಳ್ಳಾಗ್ಬಿಡ್ತು. ಅದು ಖರ್ಚು ಬಾಳ ಕಮ್ಮಿ ಆತ ಸರ್. ಈಗ ನೀವು ಮಾಡಿದ ತಪ್ಪಂದ್ರೆ 1 ಸಾಲ್ ಬಿಡ್ಬೇಕಾಗಿತ್ತು. ಬಿಡ್ಬೇಕ ಅಂದ್ರೆ 6 ಫೀಟ್ ಮಾಡ್ಬೇಕಾಯ್ತು. ಇದು ಸಾಲ್ ಬಿಟ್ರೆ 8 ಫೀಟ್ ಆತರಿ, 6 ಫೀಟ್ ಮಾಡ್ಕೋಬೇಕಾಗಿತ್ತು ಸರ್. ನಾ 4 ಫೀಟ್ ಮಾಡಿಲ್ಲ. ಅದೇ ಒಂದ್ ಮಿಸ್ಟೇಕ್ ರೀ. ಮುಂದೆ ಮಾಡೋ ರೈತರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಅಷ್ಟೇ. ಮಿನಿಮಮ್ 6 ಫೀಟ್ ಮಿನಿಮಮ್ 6 ಫೀಟ್ ಮಾಡ್ಬೇಕು. ನಾವ್ ಏನಾರೇ ಅಂತರ್ ಬೆಳೆಯಾಗಿ ನಾವ್ ಏನಾರೇ ಮಾಡ್ರೆ ಅದ್ 8 ಫೀಟ್ ಮಾಡಿ ನಾವ್ ಏನು ಮಾಡ್ಕೋಬಹುದು.
ನಾ ಅದು ಹೊಸ ಅದು ಅಂತ ಹೇಳಿ ಅದು ಔಡಲ ಎಳ್ಳ ಇರ್ಲಿ ಅಂತ ಹೇಳಿ ನಾ ಮಾಡೀನಿ ಸರ್. ಒಂದ್ರದಾಗ ಹೋದ್ರೂ ಒಂದ್ರದಾಗ ಏನಾರು ಇರ್ತದ ಅದು ಮಾಡಿದಕ್ಕ ಪರವಾಗಿಲ್ಲ ಸರ್. ಅದು ಎಳ್ಳಕಾಯಿನೂ ಚಲೋನೇ ಆಗ್ಯದ್ರಿ, ಔಡಲ್ನು ಪರವಾಗಿಲ್ಲ ಸರ್, ಅದನ್ನು ಚಲೋನೇ. ಸರ್ ಇಲ್ಲಿ ಎಷ್ಟು ಎಕರೆ ಆದ್ರಿ, ಏನೇನ್ ಬೆಳೆ ಆದ್ರಿ? ಇದು ಈ ಕಡೆ 10 ಎಕರೆ ಅದ್ರಿ ಸರ್. ಇದು ಒಂದು 10-11 ಎಕರೆ ಅದ ರೀ. ಇದು ತೊಗರಿ ಬಿತ್ತೀನಿ ಸರ್. ಮೊದಲ ತೊಗರಿ 3 ಸಲ ಬಿತ್ತೀನಿ. 3 ಸಲ ಮಳೆ ಹತ್ತಿ ಒಂದು 4 ಇಂಚ್ 5 ಇಂಚ್ ಆಗೋದು ಸೈಲಿಗತ್ತ ಸರ್. ಸೈಲಿಗತ್ತಿದಕ್ಕೆ ಇದು ಸತ್ತಿದ್ ಮತ್ತೆ ಇಲ್ಲಿ ತೊಗರಿ ಹೊಳೆ ಬಿತ್ತದಂತ ಇದು ಕಡ್ಲಿ ಬಿತ್ತೀನಿ ಸರ್. ಕಡ್ಲಿ ಒಂದೇ ಯಾಕೆ ಬಿತ್ತಬೇಕಂತ ಹೇಳಿ 8 ಫೀಟಿಗೆ ಒಂದು ಎಳ್ಳು ಹಾಕಿನಿ ಸರ್. ಅಂದ್ರ 4 ಕಡ್ಲಿ ಒಂದ್ ಎಳ್ಳು ಸರ್. 4 ಸಾಲ ಕಡ್ಲಿ ರೀ, ಒಂದ್ ಸಾಲ ಎಳ್ಳು. ಆ ಸೀಡ್ರಿಲ್ನಾಗ ಅಡ್ಜಸ್ಟ್ಮೆಂಟ್ ಮಾಡಿ ಸರ್, ಸುಮ್ನೆ ನೋಡ್ಬೇಕಂತ ಹೇಳಿ. ಎಳ್ಳು ಯಾವ ವೆರೈಟಿ ಆದ್ರಿ? ಇದು 1020 ಅದ ಸರ್. ಅದಂದ್ರ ಸಿಂಗಲ್ ಮ್ಯಾಗ್ ಹೋಗ್ತದಲ್ಲ ಸರ್, ಅದಕ್ಕೆ ಕಡ್ಲಿ ರೀ. ಕಡ್ಲಿ ಇದು ಅದ ಸರ್, ಅಣ್ಣಿಗೇರಿ 1 ಅದ ಸರ್. ಅಣ್ಣಿಗೇರಿ ಕಡ್ಲಿ ಬಾಳ ಚಂದ ಬಂದ, ಮಸ್ತ್ ಬಂದ ಸರ್. ಎಷ್ಟ್ ದಿನ ಬೆಳೆ ಆದ ಸರ್ ಇದು? ಇದು 48 ದಿನದ ಅದ ನೋಡ್ರಿ ಸರ್. 48-50 ದಿನ ಸನಿ ಆಗ್ಯದ ಸರ್. 50 ದಿನ ಆಗಿರ್ಬೇಕು ಸರ್. ಈಗ ಇದಕ್ಕೂ ಕಟಾವಿನ ನಂತರ ಎಷ್ಟಾದ್ರಿ? ಕಟಾವ್ ಅಂದ್ರೆ ಯಾವಾಗ ಬರ್ತದೆ? ಎಲ್ಲಾ ಸೇಮ್ ಬರ್ತದೆ. ಮೊದಲ ಕಡ್ಲಿನೇ ಬರ್ತದೆ ಸರ್. ಕಡ್ಲಿನೇ ಕಟಾವ್ ಆಗ್ತದೆ ಸರ್. ಕಡ್ಲಿ ಆದ್ಮೇಲೆ ಎಳ್ಳ ತಗೋಬಹುದ್ರಿ. ಮೊದಲ ಕಡ್ಲಿನೇ ಬರ್ತದೆ ಸರ್. ಬಂದದ ನೋಡ್ರಿ ಕಡ್ಲಿ ಹೂವ ಕಾಯಿಲು ತೊಗೊಂಡ್ರಿ. ಇದು ಎಳ್ಳಿನ ಬಾಳ ಈಗ ಸ್ಟಾರ್ಟ್ ಆದ ಸರ್ ಬೆಳೆದು. ಇದನ್ನ ಬಿತ್ತನೆ ಮಾಡ್ಬೇಕಾದ್ರೆ ಇದನ್ನು ಸೀಡ್ರಿಲಿಂದ ಮಾಡಿ? ಸೀಡ್ರಿಲ್ ಸರ್, ಅಂದ್ರ ಟ್ರ್ಯಾಕ್ಟರ್ ಸೀಡ್ರಿಲ್ಲೇ ಮಾಡೀನಿ. ಮ್ಯಾನ್ಯುವಲ್ ಮಾಡ್ಬೋದು ಸರ್. ಅಂದ್ರೆ ಎಟ್ ಎ ಟೈಮ್ ಬಿತ್ತಿರಿ ಕಡ್ಲಿ? ಒಮ್ಮೆ ಬಿತ್ತೀನಿ ಸರ್. ನನ್ ಬಲ್ಲಿ ಟ್ರ್ಯಾಕ್ಟರ್ ಸೀಡ್ನು ಅದಲ್ರಿ, ಸೀಡ್ರಿಲ್ ಅದರಿ ಟ್ರ್ಯಾಕ್ಟರ್ದು. ಅದು ಸಿಂಗಲ್ ಸಾಲ್ನಾಗ 5 ತಾಳ್ ಕೂಡ್ಸಿ ಸಿಂಗಲ್ ಸೆಂಟರ್ ತಾಳ್ನಾಗ ಏನ್ ಮಾಡೀನ್ರಿ, ಎಳ್ಳು ಹಾಕಿನ್ರಿ. ಅದಕ್ಕೆ ಸ್ವಲ್ಪ ನಾ ಅಡ್ಜಸ್ಟ್ ಮಾಡೀನಿ ಸರ್. ಆ ಟೈಪ್ ಮಾಡ್ರೆ ಅದು ಎಳ್ಳನು ಚಲೋ ಆಗ್ಯದ್ರಿ. ಕಡ್ಲಿನೂ 4 ಸಾಲ ಆಗ್ಯದ. ಕಡ್ಲಿ ಒಂದ್ಸಲ ನೀರ್ ಬಿಟ್ಟಿನಿ ಸರ್. ಒಂದ್ಸಲ ನೀರ್ ಬಿಟ್ಟಿನ್ರಿ ಸರ್. ಬಿತ್ತಬೇಕಾದ್ರೆ ಏನೇನು ಮಾಡಿರಿ ಸ್ವಲ್ಪ? ಏನಿಲ್ಲ ಸರ್, ಕಡ್ಲಿಗಂತೂ ಬೀಜೋಪಚಾರ ಮಾಡ್ತೀವಿ ಸರ್. ಈಗಲ್ಲ ಸರ್, ಮೊದಲೇ ಹಿಡಿದು ನಮ್ ತೆಗ್ಗಳಿ ಸರ್, ನಮ್ ಗುರುಗಳ ಅವರೇ ಹೇಳಿದ್ದು ಸರ್. ಇದು ಟ್ರೈಕೋಡರ್ಮ, ಸೋಡಾಮಾನ್ಸ, ಆಮೇಲೆ ಇನ್ನೊಂದು ರೈಜೋಬಿಯಂ, ಅವು 3 ನಾ ಬೀಜೋಪಚಾರ ಮಾಡೇ ಬಿತ್ತೀನಿ ಸರ್. ಮಾಡೇ ಬಿತ್ತಿದಕ್ಕೆ ಅದು ನನಗೆ ಎಲ್ಲಿ ಒಂದೇ ಒಂದು ನೆಟರ್ ಹೋಗಿ ಏನೂ ಕಾಣಲ್ಲ ಸರ್, ಕಂಡಿಲ್ಲ. ಆಮೇಲೆ ಆಲ್ರೆಡಿ ಹಾಕಿದವ್ರು ಬಂದವ್ ಸರ್. ಅದು ನನಗೆ ಅದೇ ವ್ಯತ್ಯಾಸ ಅಂತ ನನಗೆ ಅನಿಸ್ತದ. ಆಮೇಲೆ ಮ್ಯಾಲ ಒಂದ್ಸಲ ನಾನು ಸಾಫ್ ಹೊಡೆದೀನಿ ಸರ್. ಕೇಳಿ ಹೊಡೆದೀನಿ ಸಾಫ್. ಅದು ಇದು ಫಂಗಿಸೈಡ್ ಮ್ಯಾಂಕೋಜಾಬ್ ಇರ್ತಲ್ಲ ಸರ್, ಅದ್ರಾಗ ಅದು ಒಂದ್ಸಲ ಸ್ಪ್ರೇ ತಗೊಂಡಿನಿ. ಅದನ್ನ ಬಿಟ್ರೆ ಮತ್ತೇನಿಲ್ಲ? ಇಲ್ಲ ಸರ್, ಅದು ಕೀಟನಾಶಕ ಕೊಟ್ಟಿನ್ರಿ. ಅದು ಮೈಕ್ರೋ ನ್ಯೂಟ್ರನ್ಸ್ ಒಂದ್ ಹಾಕಿನಿ ಸರ್. 3 ಕಾಂಬಿನೇಷನ್ ಮಾಡಿ 2 ಸ್ಪ್ರೇ ಆಗ್ಯದ ಸರ್ ಒಟ್ಟೆ ಟೋಟಲ್ ಇದಕ್ಕೆ ಸರ್. ಈಗ ಈ ಸದ್ ಹೂವ 50% ಹೂವ ಇದ್ದಾಗ 50% ಬಂದಾಗ ನಾವು ಮಾಮೂಲಿ ಚಿಕ್ಪೆ ಮ್ಯಾಜಿಕ್ ಸರ್ ರೆಫರ್ ಮಾಡೇ ಮಾಡ್ತಾರ. ಕಲಬುರಗಿ ಕೃಷಿ ಇದ್ರ ತೆಗ್ಗಳಿ ಸಾಬ್ರು ಮೊದಲನೇ ಹಿಡಿದು ನಾ ಅವ್ರಿಗೆ ಕೇಳೇ ಮಾಡಿದೀನಿ ಸರ್. ಈಗಂತೂ ನಮ್ಗೆ ಅದು ಹೇಳಿ ಕೊಟ್ಟ ಮೇಲೆ ನಮ್ಗೆ ಅದು ಚಿಕ್ಪೆ ಮ್ಯಾಜಿಕ್ ಕೊಡದ್ಮೇಲೆ ನಮ್ಗೆ ಗೊತ್ತೇ ಆಗ್ಯದ ರಿಸಲ್ಟ್. ಯಾವ ತರ ಬರ್ತದೆ ಸರ್ ಚಿಕ್ಪೆ ಮ್ಯಾಜಿಕ್ ಕೊಡಿದ್ರೆ? ಚಿಕ್ಪೆ ಮ್ಯಾಜಿಕ್ ಕೊಡಿದ್ರೆ ಅದು ಎಕ್ದಮ್ ಸನಿ ಬರ್ತದ್ರಿ ಸರ್. ಕೊಂಡಿ ಸನಿ ಡ್ರಾಪ್ ಆಗಲ್ರಿ. ಮೇನ್ ಅದಕ್ಕೆ ಕಾಳು ಡ್ರಾಪ್ ಆಗಲ್ಲ, ಮತ್ತೆ ಸಣ್ಣ ಕಾಳು ಆಗಲ್ಲ. ಅದೇ ಕ್ವಾಲಿಟಿ ಕ್ವಾಂಟಿಟಿ 2 ಸಿಕ್ತದೆ ಸರ್ ಚಿಕ್ಪೆ ಮ್ಯಾಜಿಕ್. ಪಲ್ಸ್ ಮ್ಯಾಜಿಕ್ ಹಾತಾರ ರೀ, ಹಂಗ ಕಡ್ಲಿಗಂತೂ ಚಿಕ್ಪೆ ಮ್ಯಾಜಿಕ್ ಸಿಗ್ತದೆ. ಹಾ ಸರ್, ಹೇಳಿ ಈಗ ಇದಕ್ಕೆ ಪ್ರತ್ಯೇಕ ಮಾಡ್ರೆ 2ಕ್ಕೂ ಸೇರ್ಸಿ ಮಾಡೀನಿ ಸರ್. ಸೇರ್ಸಿ ಮಾಡೀನಿ. ಅದು ಮಾಡಿದಕ್ಕೂ ಅದು ಏನಿಲ್ಲ ಸರ್, ಸಣ್ಣ ಇತ್ತು. ಇದೆಲ್ಲ ಕೊಟ್ಟಿದಕ್ಕೆ ಅದನ್ನು ಬಂದದ ಸರ್. ಅದನ್ನು ಬಂದದ. ಏನಾರೇ ಆಗ್ತದಂತ ನನಗೊಂದ್ ಇತ್ತು ಸರ್ ಭಯ. ಅದಕ್ಕೆ ಏನೂ ಆಗಿಲ್ರಿ. ಅದನ್ನು ಈಗ ಚಲೋನೆ ಬಂದ ನೋಡ್ ಸರ್. ಈಗ ಹೂವ ಸ್ಟಾರ್ಟ್ ಆಗ್ಯದ ಸರ್. ಈಗ ಹೂವ ತೊಂದೇ ಬೆಳಿತ ಸರ್, ಬಾಳ ಸ್ಪೀಡ್ ರೀ ಅದು. ಇನ್ನು ಮುಂದೆ ಸ್ಟಾಪ್ ಬೆಳೆದು ಸ್ಟಾರ್ಟ್ ಆಗದ. ಈಗ 2 ಬೆಳೆಗಳನ್ನ ಹಾಕೊಂಡಿರಿ, ಯಾವ ತರ ಇಳುವರಿ ಬರ್ಬೋದ್ರಿ? ನಿಮ್ ಕಡ್ಲಿ ಯಾವ ತರ ಬರ್ಬೋದು, ಎಳ್ಳು ಯಾವ ತರ ಬರ್ಬೋದು ಅಂತ ಗೆಸ್ ಮಾಡಿ. ನಾ ಯಾಕೆ ಮಾಡೀನಿ ಅಂದ್ರೆ ಸರ್, ನನಗೆ ಫಸ್ಟ್ ಈಗ ಎಳ್ಳು ಹಾಕಿದ್ರೆ ರೈತರೆಲ್ಲ ಫೋನ್ ಮಾಡ್ತಿರಲ್ಲ ಸರ್. ನನಗೆ ಫೋನ್ ಮಾಡ್ರಿ, ನನಗೆ ನೀರು ಇದ್ದವ್ರದೇ ಹೇಳಿದ್ರಿ ನೀವು. ನಾವು ನೀರು ಇರ್ಲಾರ್ದವ್ರು ನವಲ್ಗುಂದ ನರಗುಂದ ಈ ಸೈಡ್ ಏನದಲ್ಲ ಸರ್, ಕೆಲವರು ಭೂಮಿ ಹೊಳಿತಟ್ಟ ಸಮಭಾಗ ಕಪ್ಪು ಭೂಮಿ ಇದ್ದವ್ರೆಲ್ಲ ಕೇಳಾಗತ್ತಾರ ಸರ್. ನಾ ಏನು ಮಾಡಿದೀನಿ ರೀ, ನಾ ಅವ್ರಿಗೆ ಹೇಳೋದಕ್ಕೆ ಮುಂಚೆ ಸುಮ್ಮನೆ ಒಂದು ಹೇಳಿದ್ರೆ ತಪ್ಪಾತಂತ ಏನು ಮಾಡೀನಿ ರೀ, ಇದು ನಾ ಉತ್ರಿ ಮಳಿ ಸರ್, ಹಳ್ಳಿ ಭಾಷೆ ತಿಂಗಳು ತಿಳಿಯಲ್ರಿ ಎಲ್ಲರಿಗೆ ಅರ್ಥ ಆಗಲಿ ಅಂದ್ರೆ, ಉತ್ರಿ ಮಳಿ ಟೈಮ್ನಾಗ ಕಡ್ಲಿ ಬಿತ್ತಿರಿ, ಅದ್ರೊಳಗೆ ಒಣ ಬೇಸಾಯದಾಗ ಎಳ್ಳು ಇದೇ ಟೈಪ್ ಹಾಕಿನಿ ಸರ್. 7 ಎಕರೆ ಹಾಕಿನಿ ಸರ್. 7 14 ಕ್ವಿಂಟಲ್ ಎಳ್ಳಾಗ್ಯದ ಸರ್. ಅಂದ್ರೆ ಒಣ ಬೇಸಾಯ ಸರ್ ನಾ ಹೇಳೋದು. 14 ಕ್ವಿಂಟಲ್ ಎಳ್ಳಾಗ್ಯದ್ರಿ. ಅದು ಅವ್ರಿಗಿನ್ನೂ ಅದು ಲಾಭದಾಯಕನೇ ಅಲ್ಲ ಸರ್. ಕಡ್ಲಿ ಕೂಡ ಎಳ್ಳನು ಬರ್ತಲ್ಲ, ಅದನ್ನು ಬರ್ತದೆ, ಇದನ್ನು ಬರ್ತದ.
ಕಡ್ಲಿ ಎಷ್ಟು ತೆಗಿತೀರಿ ಸರ್ ನನಗೆ ಕಡ್ಲಿ ಯಾವಾಗ 6 ಕ್ವಿಂಟಲ್ 7 ಕ್ವಿಂಟಲ್ ತೆಗಿತೀನಿ ಸರ್ ನಾ ಇಲ್ಲಿ ನೀರಾವರಿ ಇದೆ, ನೀರ್ ಬಿಟ್ಟು 6 ಹಿಡಿದು 7 ಕ್ವಿಂಟಲ್ ತೆಗ್ದೀನಿ ಸರ್ ನಾ. ಈ ವರ್ಷನೂ ಚಲೋ ಅದ ಸರ್, ವರ್ಷ ಇರೋಕ್ಕಿಂತನೂ ಚಲೋ ಅದ ಸರ್ ಈ ವರ್ಷ.